ಹಲೋ ಫ್ರೆಂಡ್ಸ್, ಡಿ ಬಾಸ್ ದರ್ಶನ್ ಈ ಹೆಸರು ಕೇಳ್ತಿದ್ರೆ ಒಂದು ಬ್ರ್ಯಾಂಡ್ ನೆನಪಾಗುತ್ತೆ ಹಾಗೂ ಖಡಕ್ ವ್ಯಕ್ತಿತ್ವದ ಒಬ್ಬ ಹೀರೋ ನೆನಪಾಗ್ತಾರೆ. ಹೌದು, ಡಿ ಬಾಸ್ ಅವರು ಕರ್ನಾಟಕದಲ್ಲಿ ತುಂಬ ದೊಡ್ಡದಾದ ಹವಾನ ಮೇಂಟೈನ್ ಮಾಡಿದ್ದಾರೆ. ಹೌದು, ಇವರಿಗಿರುವಷ್ಟು ಫ್ಯಾನ್ಸ್ ಬೇರೆ ಯಾವ ನಟನಿಗೂ ಕೂಡ ಇಲ್ವೇ ಇಲ್ಲ. ಇವರು ಎಲ್ಲಾದರೂ ಹೋದರೆ ಸಾಕು, ಅಲ್ಲಿ ಕೋಟಿ ಕೋಟಿ ಜನ ಸೇರ್ತಾರೆ ಹಾಗೂ ಒಮ್ಮೆ ಇವರನ್ನು ನೋಡಿದರೆ ಸಾಕು ಅಂತ ಅಭಿಮಾನಿಗಳು ಕಾದು ಕೂತಿರ್ತಾರೆ. ಇವರು ಯಾವುದೇ ಒಂದು ಸಿನಿಮಾ ಮಾಡಲಿ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡಿಬಿಡುತ್ತೆ. ಇವರು ಎಂದು ಜೈಲಿನಲ್ಲಿ ಇರ್ಬೋದು, ಆದರೆ ಇವರ ಫ್ಯಾನ್ ಬೇಸ್ ಮಾತ್ರ ಒಂಚೂರು ಕಡಿಮೆ ಆಗಿಲ್ಲ. ಹೌದು, ಇವರಿಗಿರುವ ಕ್ರೇಜ್ ಯಾವ ರೇಂಜ್ಗಿದೆ ಅಂದರೆ ಇವರ ಸಿನಿಮಾಗಳನ್ನು ರಿಲೀಸ್ ಮಾಡಿದರೆ ಸಾಕು ಎಷ್ಟೋ ಕೋಟಿ ಕೋಟಿ ಕಲೆಕ್ಷನ್ ಅನ್ನ ಮಾಡ್ತವೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ರಿಷಬ್ ಶೆಟ್ಟಿ ಅವರ ಕಾಂತಾರ ಚಿತ್ರ ಈಗ ಎಲ್ಲ ಕಡೆ ತುಂಬ ಸದ್ದು ಮಾಡ್ತಾ ಇದೆ. ಇದೇ ವೇಳೆಯಲ್ಲಿ ಒಂದು ಮೀಡಿಯಾದವರ ಬಳಿ ಮಾತನಾಡಿದ ರಿಷಬ್ ಶೆಟ್ಟಿ ಅವರು ಡಿ ಬಾಸ್ ಬಗ್ಗೆ ಮಾತಾಡ್ತಾರೆ. ನನ್ನ ಸಿನಿಮಾ ಹಿಟ್ ಆಗ್ಬೋದು, ಆದರೆ ಡಿ ಬಾಸ್ ರೀತಿ ಕ್ರೇಜನ್ನು ನಾನು ಮಾಡಲು ಸಾಧ್ಯನೇ ಇಲ್ಲ ಎಂಬ ಮಾತನ್ನು ರಿಷಬ್ ಶೆಟ್ಟಿ ಅವರು ಹೇಳ್ಬಿಡ್ತಾರೆ. ಅಂತಹ ದೊಡ್ಡ ಪ್ಯಾನ್ ಇಂಡಿಯಾ ನಟ ರಿಷಬ್ ಶೆಟ್ಟಿ ಅವರೇ ಡಿ ಬಾಸ್ ಬಗ್ಗೆ ಈ ತರಹ ಹೇಳ್ತಾರೆ ಅಂದರೆ ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಡಿ ಬಾಸ್ ಅವರ ಲೆವೆಲ್ ಎಲ್ಲಿದೆ ಅಂತ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.